ಓಂ ನಮಃ ಶಿವಾಯ. ಶುಭೋದಯಗಳು. ಗುರುಸೇವಕನ ನಮನಗಳು. ಸದ್ಗುರು ಸಿದ್ಧಾರೂಢರ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮನಗಳು. ಅದೊಂದು ಸಣ್ಣ ಹಳ್ಳಿಯಲ್ಲಿದ್ದ ಅವಿಭಕ್ತ ಕುಟುಂಬ. ತಂದೆ ತಾಯಿಗೆ 4 ಜನ ಮಕ್ಕಳು. ಸುಮಾರು 20 ಎಕರೆ ಪ್ರದೇಶದಲ್ಲಿ ಸ್ವಲ್ಪ ಅಡಿಕೆ, ತೆಂಗಿನ ತೋಟ, ಒಂದು ದೊಡ್ಡ ಮನೆ. ಇದಿಷ್ಟನ್ನು ಮಕ್ಕಳಿಗಾಗಿ ಮಾಡಿದ್ರು. ದೊಡ್ಡ ಮಗನಿಗೂ ಕೊನೆ ಮಗನಿಗೂ ಸುಮಾರು 20 ವರ್ಷಗಳ ಅಂತರವಿತ್ತು. ಕೊನೆಯ 2 ಮಕ್ಕಳು ಇನ್ನೂ ಚಿಕ್ಕವರಿರುವಾಗಲೇ ತಂದೆ ತಾಯಿ ಮರಣ ಹೊಂದಿದರು. ದೊಡ್ಡ ಅಣ್ಣನೇ ತನ್ನ ಸಹೋದರರಿಗೆ ತಂದೆ ತಾಯಿಯಂತೆ ನಿಂತು ತನ್ನ ತಮ್ಮಂದಿರನ್ನು ಸಾಕಿ ಸಲುಹಿ ದೊಡ್ಡವರನ್ನಾಗಿ ಮಾಡಿದ. ಮೊದಲ 2 ಸಹೋದರರು ಓದುವುದರಲ್ಲಿ ಆಸಕ್ತಿ ತೋರಿಸದೆ ವ್ಯವಸಾಯವನ್ನೇ ಮುಂದುವರಿಸಿಕೊಂಡು ಹೋದರು. ಕೊನೆಯ ಸಹೋದರರಿಬ್ಬರೂ ಓದಿ ಸರ್ಕಾರಿ ಕೆಲಸದಲ್ಲಿದ್ದರು. ನಂತರ ಎಲ್ಲರಿಗೂ ಮದುವೆಯಾಗಿ ಅವರವರ ಸಂಸಾರ ದೊಡ್ಡದಾಯಿತು. ಆದರೂ ಅಣ್ಣ ತಮ್ಮಂದಿರು ಒಬ್ಬರನ್ನೊಬ್ಬರು ಗೌರವಿಸುತ್ತಾ ಪ್ರೀತಿಯಿಂದಲೇ ಇದ್ರು. ಹೊರಗಡೆ ಇದ್ದ ಸಹೋದರರು ಆಗಾಗ್ಗೆ ಹಳ್ಳಿಗೆ ಬಂದು ಹೋಗ್ತಾ ಇದ್ರು. ದೊಡ್ಡಣ್ಣನಂತೂ ತಮ್ಮಂದಿರಿಗೆ ಎಷ್ಟು ವಯಸ್ಸಾದರೂ ಕೂಡ ಮೊದಲಿನ ಹಾಗೆ ಅವರನ್ನ ತನ್ನ ಮಕ್ಕಳಂತೆ ನೋಡ್ತಾ ಇದ್ರು. ತನ್ನ ತಮ್ಮಂದಿರು ಇನ್ನೂ ಚಿಕ್ಕವರಾಗಿ ಓದುತ್ತಿದ್ದಾಗ ಅವರು ಮನೆಯಿಂದ ಹೊರಗೆ ಹೋಗುವಾಗ ಅವರ ಕೈಗೆ ಒಂದಿಷ್ಟು ದುಡ್ಡನ್ನ ಹೇಗೆ ಕೊಡುತ್ತಿದ್ದರೋ ಹಾಗೆಯೇ ಈಗಲೂ ಅವರು ಮನೆಗೆ ಬಂದು ಹೊರಡುವಾಗ ಮೊದಲಿನ ಹಾಗೆ ಅವರ ಕೈಗೆ ಒಂದಿಷ್ಟು ದುಡ್ಡು ಕೊಡುತ್ತಿದ್ರು. ಇವರಿಗೆ ಅದನ್ನು ಮೊದಲಿನ ಹಾಗೆ ತೆಗೆದುಕೊಳ್ಳಲು ಸಂಕೋಚವಾಗ್ತಾ ಇತ್ತು. ಏಕೆಂದರೆ ಅವರೇ ಒಳ್ಳೆಯ ಕೆಲಸದಲ್ಲಿದ್ದು ಬೇಕಾದಷ್ಟು ಸಂಪಾದನೆಯನ್ನ ಮಾಡ್ತಾ ಇದ್ರು. ಆದರೂ ಕೂಡ ಅಣ್ಣನಲ್ಲಿ ಅದನ್ನು ಬೇಡ ಎನ್ನಲಾಗದೆ ಅದನ್ನು ಅವರು ಅಣ್ಣನ ಆಶೀರ್ವಾದ ಅಂತ ಪರಿಗಣಿಸಿ ತೆಗೆದುಕೊಂಡು ಹೋಗ್ತಾ ಇದ್ರು. ಹೀಗೆ ಸಹೋದರರ ಮಕ್ಕಳೆಲ್ಲ ದೊಡ್ಡವರಾದರು. ಹಳ್ಳಿಯಲ್ಲಿದ್ದ 2 ಸಹೋದರರ ಮಕ್ಕಳು ಇದ್ದ ಜಮೀನನ್ನ ಕಷ್ಟಪಟ್ಟು ಅಭಿವೃದ್ಧಿಪಡಿಸಿ ವ್ಯವಸಾಯದಲ್ಲೇ ಅವರು ಮುಂದುವರೆದರು. ಒಳ್ಳೆಯ ಜಮೀನುದಾರರಾದರು. ಅವರಿಗೂ ಮದುವೆಯಾಗಿ ಸಂಸಾರ ದೊಡ್ಡದಾಯಿತು. ಇನ್ನು ಸರ್ಕಾರಿ ಕೆಲಸದಲ್ಲಿದ್ದಂತಹ ಸಹೋದರರ ಮಕ್ಕಳು ಇಂಜಿನಿಯರಿಂಗ್ ಮಾಡಿ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಒಳ್ಳೆಯ ಕೆಲಸದಲ್ಲಿದ್ದರು. ದೊಡ್ಡಣ್ಣನಿಗೆ 83 ವರ್ಷಗಳು ಆಗುತ್ತಾ ಬಂತು. ಸ್ವಲ್ಪ ನೆನಪಿನ ಶಕ್ತಿ ಕಡಿಮೆಯಾಗ್ತಾ ಬಂತು. ಅವರು ಬದುಕಿರುವಾಗಲೇ ಇರುವ 25 ಎಕರೆ ಜಮೀನನ್ನ ಭಾಗ ಮಾಡಿ ಹಂಚಿಕೊಳ್ಳುವುದು ಸರಿ ಅಂದುಕೊಂಡು ಸಹೋದರರು ಮಾತನಾಡಿಕೊಂಡ್ರು. ಏಕೆಂದರೆ ತಮ್ಮಲ್ಲಿರುವ ಒಗ್ಗಟ್ಟು ತಮ್ಮ ಮಕ್ಕಳಲ್ಲಿ ಇರುವುದೋ ಇಲ್ಲವೋ ಎಂಬ ಸಂದೇಹ ಅವರಿಗೆ. ಮುಂದೆ ಅವರೆಲ್ಲ ಆಸ್ತಿಗಾಗಿ ಕಚ್ಚಾಡುವ ಮೊದಲು ತಾವೇ ಅದನ್ನು ನಿರ್ಧರಿಸುವುದು ಒಳ್ಳೆಯದೆಂದು ಸಹೋದರರ ಅಭಿಪ್ರಾಯವಾಗಿತ್ತು. ಆಸ್ತಿ ಹಂಚಿಕೊಳ್ಳಲು ಒಂದು ದಿನ ಗೊತ್ತು ಮಾಡಿಕೊಂಡು ಹೊರಗಡೆ ಇದ್ದ ಸಹೋದರರಿಬ್ಬರು ಹಳ್ಳಿಗೆ ಬಂದರು. ಚಿಕ್ಕ ತಮ್ಮ ತನ್ನ ಜೊತೆಗೆ ತನ್ನ ಒಬ್ಬನೇ ಮಗನನ್ನ ಹಳ್ಳಿಗೆ ಕರೆದುಕೊಂಡು ಬಂದಿದ್ದ. ಅಣ್ಣ ತಮ್ಮಂದಿರು ಒಟ್ಟಾಗಿ ಕೂತು ಆಸ್ತಿ ಹಂಚಿಕೊಳ್ಳುವುದರ ಬಗ್ಗೆ ಮಾತನಾಡಿಕೊಳ್ತಾ ಇದ್ರು. ಚಿಕ್ಕ ಸಹೋದರನ ಮಗ ತಾನು ತೋಟ ಸುತ್ತಿ ಬರುವುದಾಗಿ ಹೇಳಿ ಅಲ್ಲಿಂದ ಹೊರಟ. ಹೊಸದಾಗಿ ಮಾಡಿದ ಅಡಿಕೆ, ತೆಂಗಿನ ತೋಟಗಳು ಅವನ ಕಣ್ಣು ಕೊರೆಸಿದವು. ಹಳೆಯ ತೋಟಗಳು ಚೆನ್ನಾಗೇ ಇದ್ದವು. ಆದರೆ ಹೊಸದಕ್ಕೆ ಹೋಲಿಸಿದರೆ ಹಳೆಯದು ಸುಮಾರಾಗಿದ್ದವು. ಅದನ್ನು ಅವನ ದೊಡ್ಡಪ್ಪನ ಮಕ್ಕಳು ಕಷ್ಟಪಟ್ಟು ಅಭಿವೃದ್ಧಿಪಡಿಸಿದ್ರು. ಈ ಹುಡುಗನಿಗೆ ಅನಿಸಿತು, ಈ ಹೊಸ ಭಾಗವನ್ನೇ ತಮ್ಮ ಪಾಲಿಗೆ ಕೇಳಬೇಕೆಂದುಕೊಂಡ. ಅಪ್ಪನನ್ನು ಹೇಗಾದರೂ ಮಾಡಿ ಇದನ್ನೇ ಕೇಳಲು ಒಪ್ಪಿಸಬೇಕೆಂದುಕೊಂಡ.
ಮನೆಗೆ ಬರ್ತಾನೆ. ಅಪ್ಪನನ್ನ ಕರೆದು ತನ್ನ ಅಭಿಪ್ರಾಯವನ್ನ ಅವನಿಗೆ ಹೇಳ್ದ. ಇದನ್ನು ಕೇಳಿಸಿಕೊಂಡ ಅಪ್ಪ ಸ್ವಲ್ಪ ಸಮಯ ಸುಮ್ಮನೇ ಇದ್ದ. ಮಗನಿಗೆ ಹೇಳ್ದ, ನೀನು ಎಷ್ಟು ಸಲ ಈ ಹಳ್ಳಿಗೆ ಬಂದು ಯಾವ ಕೆಲಸವನ್ನ ಮಾಡಿದ್ದೀಯಾ? ವ್ಯವಸಾಯದ ವಿಚಾರ ನಿನಗೇನು ಗೊತ್ತಿದೆ? ಅಣ್ಣನ ಮಕ್ಕಳು ಕಷ್ಟಪಟ್ಟು ದುಡಿದು ಅಭಿವೃದ್ಧಿಪಡಿಸಿದ ಭಾಗವನ್ನ ಕೇಳಲು ನಿನಗೆ ಮನಸ್ಸಾದರೂ ಹೇಗೆ ಬರುತ್ತೆ? ನಾಚಿಕೆಯಾಗುವುದಿಲ್ವೇ ನಿನಗೆ? ಅಷ್ಟಕ್ಕೂ ಇದು ನಮ್ಮ ಅಪ್ಪನ ಆಸ್ತಿ. ಇದರಲ್ಲಿ ಏನು ತೆಗೆದುಕೊಳ್ಳಬೇಕು ಬಿಡಬೇಕು ಎಂಬುದು ನನ್ನ ಇಚ್ಛೆ. ನಿನ್ನಪ್ಪನ ಆಸ್ತಿಯಲ್ಲಿ ಏನು ಕೇಳಬೇಕೋ ಅದನ್ನು ನೀನು ಕೇಳಿಕೋ. ಈ ವಿಷಯದಲ್ಲಿ ಮಾತನಾಡುವ ಅಧಿಕಾರ ನಿನಗಿಲ್ಲ ಅಂತ ಖಂಡಿತವಾಗಿ ಮಗನಿಗೆ ಹೇಳ್ದ. ಎಲ್ಲ ತಂದೆ ತಾಯಿಗಳು ಇದೇ ರೀತಿಯಾಗಿ ಯೋಚನೆ ಮಾಡಿದರೆ ಸಂಬಂಧಗಳು ಎಂದಿಗೂ ಕೂಡ ಹಳಸುವುದಿಲ್ಲ, ಬೇರಾಗುವುದಿಲ್ಲ, ಮನಸ್ತಾಪಗಳು ಉಂಟಾಗುವುದಿಲ್ಲ. ಮಗನಿಗೆ ಅಪ್ಪನ ಮಾತಿನಿಂದ ಚಡಿಯೇಟು ಕೊಟ್ಟಷ್ಟು ನೋವಾಗಿ ಬಾಯಿ ಮುಚ್ಚಿಕೊಂಡು ಸುಮ್ಮನಾದ. ಮೈ ಬಗ್ಗಿಸಿ ದುಡಿಯಲು ಯಾರೂ ತಯಾರಿಲ್ಲ. ಆದರೆ ಆಸ್ತಿ ವಿಷಯ ಬಂದಾಗ ಮಾತ್ರ ಇವರಿಗೆ ಒಳ್ಳೆಯ ಭಾಗ ಬೇಕು. ಎಲ್ಲ ಅಪ್ಪಂದಿರು ಇದೇ ರೀತಿ ಪ್ರಾಮಾಣಿಕರಾಗಿ ಇದ್ದರೆ ನಿಜವಾಗಿ ಕಷ್ಟಪಟ್ಟು ದುಡಿದವರಿಗೆ ಎಂದೂ ಕೂಡ ಮೋಸವಾಗುವುದಿಲ್ಲ. ಸತ್ಯವಾಗಿ ಇಂತಹ ಸಂಬಂಧಗಳು ಇಂದು ಉಳಿಯಬೇಕಾಗಿದೆ, ಬೆಳೆಯಬೇಕಾಗಿದೆ. ಇಂತಹ ಸಂಬಂಧಗಳಿಗೆ ಬೆಲೆಯನ್ನ ಕೊಡೋಣ. ಸಂಬಂಧಗಳನ್ನ ಹಣದಿಂದ ಕಳೆದುಕೊಳ್ಳುವುದು ಬೇಡ ಬಂಧುಗಳೇ. ಇರುವಂತಹ ಸಂಬಂಧಗಳನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋಣ. ಬಂಧುಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಮತ್ತು ಇಂತಹ ಸಂದೇಶಗಳನ್ನು ಪಡೆಯಲು ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇಷ್ಟ ಆದರೆ ತಪ್ಪದೆ ಇತರರಿಗೂ ಶೇರ್ ಮಾಡಿ. ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ. ಶುಭ ದಿನ, ಶುಭವಾಗಲಿ ಬಂಧುಗಳೇ.